ದೆಹಲಿಯಿಂದ ಟೆನ್ಷನ್ನಲ್ಲಿಯೇ ಬೆಂಗಳೂರಿಗೆ ಬಂದಿರೋದು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್, ನಾನು ಸಾರಿ ಕೇಳಿದ್ದೀನಿ, ಸಿದ್ದರಾಮಯ್ಯನವರ ಹತ್ರ ನನ್ನ ಬಗ್ಗೆ ಯಾರೋ ತಪ್ಪಾಗಿ ಹೇಳ್ಕೊಟ್ಟು ಬಿಟ್ಟಿದ್ದಾರೆ, ನಾವು ತಪ್ಪು ಮಾಡಿಲ್ಲ, ಅನೇಕ ನಾಯಕರ ಬಳಿ ಸಾರಿ ಕೇಳಿದ್ದೀನಿ, ಮಾತನಾಡಿದ್ದೀನಿ ಅಂತೆಲ್ಲ ಹೇಳಿಕೊಂಡು ಒಂದು ಕಡೆ ಬರ್ತಾ ಇದ್ದಾರೆ. ಬಹುಶಃ ಏನಕ್ಕೆ ಅಂತ ಹೇಳಿದ್ರೆ, ಮಿನಿಸ್ಟರ್ ಆಗಿ ನಾನು ಮತ್ತೆ ಕನ್ಸಿಡರ್ ಮಾಡಿಕೊಳ್ಳಿ. ದಾವಣಗೆರೆ ಬೈ ಎಲೆಕ್ಷನ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಆಡಿಯೋ ವೈರಲ್ ಆಗಿಬಿಟ್ಟು ತಮ್ಮ ಪಕ್ಷದ ಅಧಿಕೃತ ಕ್ಯಾಂಡಿಡೇಟನ್ನೇ ಸೋಲಿಸಬೇಕು, ನೀವು ಬೇರೆ ಬೇರೆ ಬೀದಿಗಳಲ್ಲಿ ಎಂಕರೇಜ್ ಮಾಡಬೇಡಿ, ಯಾರನ್ನೋ ಕರ್ಕೊಬಂದು ಓಟ್ ಹಾಕ್ಸೋಕ್ಕೆ ಹೋಗಬೇಡಿ, ಎಲ್ಲ ಈ ಥರದ್ದೆಲ್ಲ ಮಾತು ಬಂದಿತ್ತು, ಆರೋಪಗಳು ಬಂದಿತ್ತಲ್ಲ. ಇದಾದ ಮೇಲೆ ಜಮೀರ್ ಅಹಮದ್ ಖಾನ್ ವರ್ಚಸ್ಸು ಒಂದು ಕಡೆ ಕಡಿಮೆಯಾಗ್ತಾ ಬಂತು. ಮಿನಿಸ್ಟರ್ಗಿರಿ ಕೂಡ ಇದೀಗ ಹೋಗಿದೆ. ಇದಾದ ಮೇಲೆ ಏನೋ ಮಿನಿಸ್ಟರ್ ಮಾಡ್ತಾರೋ ನನ್ನನ್ನು ಮತ್ತೆ ಅಂಥೇಳಿ ಒಂದು ಆಸೆ ಇಟ್ಕೊಂಡು ಜಮೀರ್ ಅಹಮದ್ ಖಾನ್ ಹೋಗಿರಬಹುದು, ಅವರು ಮಿನಿಸ್ಟರ್ ಆಗಲೂಬಹುದು. ಆದರೆ ಈ ಕ್ಷಣಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಟೆನ್ಷನ್ನಲ್ಲೇ ಅವರು ವಾಪಸ್ ಬಂದಿದ್ದಾರೆ. ಆತಂಕದಲ್ಲೇ ಎಂಟ್ರಿ ಕೊಟ್ಟಿರೋದು ಜಮೀರ್ ಅಹಮದ್ ಖಾನ್. ಸೊ ಬೆಳಗ್ಗೆ ಅಷ್ಟೇ ದೆಹಲಿಗೆ ಹೋಗಿದ್ದರು ಜಮೀರ್ ಅಹಮದ್ ಖಾನ್ ಅವರು. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಹೋಗಿದ್ದರು. ಬರಿಗೈನಲ್ಲೇ ಜಮೀರ್ ಅಹಮದ್ ಖಾನ್ ವಾಪಸ್ಸಾಗಿರುವಂತಹ ಚಾನ್ಸಸ್ ಇದೆ. ಫೋನ್ನಲ್ಲಿ ಟೆನ್ಷನಲ್ಲೇ ಅವ್ರು ಮಾತಾಡ್ಕೊಂಡು ಹೋಗ್ತಾಯಿದ್ರು ಅಂಥೇಳಿ. ಸೊ ಸ್ವಲ್ಪ ಗಾಬರಿ ಇತ್ತು ಅಂಥೇಳಿ. ಎಕ್ಸಾಕ್ಟಾಗಿ ಇದೇನಾ ಇದಲ್ವಾ ಗೊತ್ತಿಲ್ಲ. ಮಾಧ್ಯಮದವ್ರನ್ನ ಕಂಡ ಮೇಲೆ ಫೋನನ್ನು ಕೆಳಗಡೆ ಇಳಿಸ್ಬಿಟ್ಟಿದ್ದಾರೆ. ಮಾಧ್ಯಮದವ್ರ ಬಳಿ ಮಾತನಾಡಿದ್ದಿದ್ರೆ ಒಂದು ಸ್ವಲ್ಪ ಆತ್ಮವಿಶ್ವಾಸ ಹೊರಹಾಕಿದ್ದಿದ್ರೆ ಬೇರೆ ಕಥೆ ಅದು. ಏನೋ ಮಾತಾಡಿಲ್ವಲ್ಲ, ಸೊ ಆಗೋದು ಡೌಟಾ, ಮಿನಿಸ್ಟರ್ ಆಗಲ್ವಾ ಇವರು, ಈ ಅನುಮಾನ ಒಂದು ಕಡೆ ಇದೆ. ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಚರ್ಚೆಗಳಾದಾಗ, ಸಭೆಗಳಾದಾಗ ಇವ್ರ ಪರ ಆಗುತ್ತೋ ಇವ್ರ ವಿರುದ್ಧ ಆಗುತ್ತೋ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಜಮೀರ್ ಅಹಮದ್ ಖಾನ್ ತೆರಳಿದ್ದಾರೆ. ಸರ್ ನಮಸ್ತೆ ಸರ್.